ಓಂ ಗುರುಭ್ಯೋ ನಮಃ. ಬಂಧುಗಳೇ, ಪ್ರತಿಯೊಬ್ಬರಿಗೂ ಸಂತೋಷದಿಂದ ಅಥವಾ ಆನಂದದಿಂದ ಬಾಳಿ ಬದುಕುವ ಆಸೆ ಇರುತ್ತೆ. ಆದರೆ ಸಂತೋಷದ ಬದುಕು ಅಥವಾ ಆನಂದದ ಬದುಕು ಕೆಲವೊಬ್ಬರಿಗೆ ಮಾತ್ರ ಲಭಿಸುತ್ತೆ ಬಂಧುಗಳೇ. ಅದು ಯಾರಿಗೆ ಲಭಿಸುತ್ತೆ ಅಂದರೆ, ಯಾರು ಕರ್ಮ ಮತ್ತು ಕರ್ಮಫಲಗಳ ಸಂಬಂಧವನ್ನು ತಿಳಿದು ಬಾಳುತ್ತಾರೋ ಅಥವಾ ತಿಳಿದು ನಡೆಯುತ್ತಾರೋ ಅವರಿಗೆ ಮಾತ್ರ ಆನಂದದ ಬದುಕು ಸಿಗುತ್ತೆ ಬಂಧುಗಳೇ. ಮಿಕ್ಕಿದವರಿಗೆ ಸಿಗಲು ಸಾಧ್ಯವಿಲ್ಲ ಅಂತ ನನ್ನ ಮಾತು. ಕರ್ಮ ಮತ್ತು ಕರ್ಮ ಫಲಗಳ ಸಂಬಂಧ ಏನಿರುತ್ತೆ ಅಂತ ನೀವು ಕೇಳೋದಾದ್ರೆ, ನೀವು ಒಂದು ಬೇವಿನ ಬೀಜವನ್ನ ನೆಟ್ಟಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ಗೊತ್ತಿದೆ ಬಂಧುಗಳೇ, ಆ ಒಂದು ಬೀಜಕ್ಕೆ ಪ್ರತಿಫಲವಾಗಿ ಸೃಷ್ಟಿಯು ನಮಗೆಷ್ಟು ಬೇವಿನ ಕಾಯಿಗಳನ್ನು ಕೊಡುತ್ತೆ ಅಂತ ನಿಮಗೆ ಗೊತ್ತಿದೆ. ಲೆಕ್ಕವಿಲ್ಲದಷ್ಟು ಬೇವಿನ ಕಾಯಿಗಳನ್ನ ಮರಳಿ ನಮಗೆ ಸೃಷ್ಟಿಯು ಕೊಡುತ್ತೆ. ಅದೇ ರೀತಿ ನೀವು ಒಂದು ಮಾವಿನ ಬೀಜವನ್ನ ನೆಟ್ಟಿದ್ದೀರಿ ಅನ್ಕೊಳ್ಳಿ. ಅದಕ್ಕೆ ಪ್ರತಿಯಾಗಿಯೂ ಕೂಡ ಸೃಷ್ಟಿಯು ನಿಮಗೆ ಲೆಕ್ಕವಿಲ್ಲದಷ್ಟು ಮಾವಿನ ಫಲಗಳನ್ನ ಕೊಡುತ್ತೆ. ತಿಳ್ಕೊಳ್ಳೋದೇನಿದೆ ಅಂದ್ರೆ, ನೀವು ಏನು ಸೃಷ್ಟಿಗೆ ಕೊಡ್ತೀರೋ ಅದನ್ನೇ ಸೃಷ್ಟಿ ನಿಮಗೆ ಲೆಕ್ಕವಿಲ್ಲದಷ್ಟು ಪ್ರಮಾಣದಲ್ಲಿ ಕೊಡುತ್ತೆ ಬಂಧುಗಳೇ. ನೀವು ಬೇವು ಕೊಟ್ಟರೆ ಬೇವು ಕೊಡುತ್ತೆ, ಮಾವು ಕೊಟ್ಟರೆ ಮಾವು ಕೊಡುತ್ತೆ. ಅಂದರೆ ನೀವೇನಾದ್ರೂ ಒಂದು ಜೀವಿಯೊಂದಿಗೆ ಕೆಟ್ಟದಾಗಿ ನಡ್ಕೊಂಡ್ರೆ ಅಥವಾ ಕೆಟ್ಟ ಅನುಭವವನ್ನು ನೀಡಿದ್ರೆ, ಸೃಷ್ಟಿಯು ಅದಕ್ಕೆ ಪ್ರತಿಯಾಗಿ ನಿಮಗೆ ಲೆಕ್ಕವಿಲ್ಲದಷ್ಟು ಬೇವಿನಕಾಯಿ ನೀಡಿದಂತೆ ಕೆಟ್ಟ ಅನುಭವಗಳನ್ನೇ ನಿಮಗೆ ಭವಿಷ್ಯದಲ್ಲಿ ಕೊಡುತ್ತೆ ಬಂಧುಗಳೇ. ಅದೇ ರೀತಿ ನೀವೇನಾದ್ರೂ ಒಂದು ಜೀವಿಗೆ ಸಿಹಿ ಅನುಭವವನ್ನು ಕೊಟ್ರೆ ಅಥವಾ ಅದರೊಂದಿಗೆ ಚೆನ್ನಾಗಿ ನಡ್ಕೊಂಡ್ರೆ, ಅದಕ್ಕೆ ಪ್ರತಿಯಾಗಿಯೂ ಕೂಡ ಮಾವಿನ ಫಲಗಳಂತೆ ನಿಮಗೆ ಅಸಂಖ್ಯವಾದ ಸಿಹಿ ಅನುಭವಗಳನ್ನು ಸೃಷ್ಟಿ ಕೊಡುತ್ತೆ ಭವಿಷ್ಯದಲ್ಲಿ. ಈ ಮಾತನ್ನ ನೀವೆಲ್ಲರೂ ನಂಬಬೇಕು ಬಂಧುಗಳೇ, ನಂಬಬೇಕು. ಅಂದ್ರೆ ಯಾರು ನಿಸರ್ಗದಲ್ಲಿಯ ಎಲ್ಲ ಜೀವಿಗಳೊಂದಿಗೆ ಸಿಹಿ ಅನುಭವಗಳನ್ನು ನೀಡುತ್ತಾ ಬದುಕ್ತಾರೋ ಅಂಥವರ ಬಾಳು ಆನಂದಮಯವಾಗುತ್ತೆ ಅನ್ನುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಬಂಧುಗಳೇ, ಸಂದೇಹವಿಲ್ಲ ಎಂಬುದೇ ನನ್ನ ಮಾತಾಗಿದೆ. ಧನ್ಯವಾದಗಳು.